ತುಂಬ ಖುಷಿ ಆಯಿತು. ನಮ್ಮ ಸ್ನೇಹಿತ ಆಟೋ ಡ್ರೈವರ್, ಇವರು ಕೂಡ ಇಬ್ಬರು ಆಟೋ ಡ್ರೈವರೇ, ನಾನು ಕೂಡ ಆಟೋ ಡ್ರೈವರೇ. ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ, ನಿರ್ಮಲ MLA ದಯವಿಟ್ಟು ಗಂಗಾಧರ್ಗೆ ಒಂದೆಲ್ಲನ ಒಂದು ಜಾಗ ಮಾಡಿಕೊಡಿ. ದಯವಿಟ್ಟು ನೋಡಿ, 45 ಜನ ನೋಡ್ತಾವ್ರಿ, 45 ಜನ ಇದ್ರವ್ರೆ. ಇದು ಮಾಡ್ಕೊಡಿ, ನಿಮ್ಗೆ ಎಲ್ಲನೂ ಒಂದು ಜಾಗ ಮಾಡಿಕೊಡಿ. ದಯವಿಟ್ಟು ನೀವು ಕೈ ಮುಗಿತೀವಿ, ಮನೆಯೂ ಮಾಡ್ಕೊಂತೀವಿ, ಇದನ್ನು ಮಾಡಿಕೊಡಿ. ನೋಡಿ, ನನ್ನ ಸ್ನೇಹಿತನಿಗೆ ನನ್ನ ನೋವು ಏನೇಳಿ, ಇಲ್ಲಿ ನಮ್ಮ ನೆಲಮಂಗಲ ತಾಲೂಕಿನ ಅಣ್ಣ ತಮ್ಮಂದಿರಿಗೆ ಯಾರಿಗೂ ನೋವಾಯಿತೋ ಗೊತ್ತಿಲ್ಲ, ಇಷ್ಟು ಜನರಿಗೋಸ್ಕರ ನಾನು ಜಾಗ ಬೇಡ್ತಾ ಇದ್ದೀನಿ. ಯಾಕೆಂದರೆ ಈ ಬಿಲ್ಡಿಂಗು ಖಾಲಿ ಮಾಡಬೇಕು. ಒಬ್ಬ ಆಟೋ ಡ್ರೈವರ್ ಆಗಿ ಇಷ್ಟು ಜನರನ್ನು ಹೇಗೆ ನೋಡ್ಕೊಳ್ಳಿ? ನಿಮ್ಮಂಥರ ಸಹಾಯದಿಂದ ನಾನು ನೋಡ್ಕೊತಾ ಇದ್ದೀನಿ, ನೀವು ಸಹಾಯ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಇನ್ನೂ ಯಾರಾದರೂ ದಯವಿಟ್ಟು ಬಂದು ಒಂದು ನಮ್ಮ ನೆಲಮಂಗಲ ತಾಲೂಕಿನ MLA ಆಗಲಿ, ಅಣ್ಣ ತಮ್ಮಂದಿರು ಗಣ್ಯ ವ್ಯಕ್ತಿಗಳಾಗಲಿ, ಒಂದು ಸ್ವಲ್ಪ ನಮ್ಮ ತಾಲೂಕಲ್ಲಿ ಸರ್ಕಾರಿ ಗೋಮಾಳ ಜಾಗ ಇದೆ, ಯಾರಾದರೂ ಸ್ವಲ್ಪ ಜಾಗ ಕೊಡಿಸಿ MLA ಹೇಳಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ತಾ ಇದ್ದೀನಿ. ಇಂಥವ್ರಿಗಾಗಿ ನೋಡಿ, ಇಂಥವ್ರಿಗಾಗಿ ನಾನು ದಿನನಿತ್ಯ ಬೇಡ್ತಾ ಇದ್ದೀನಿ. ಹಾಗೆ ನಮ್ಮ ಅಕ್ಕನವ್ರನ್ನ ಮಾತಾಡ್ಸೋಣ. ಅಕ್ಕ, ಇದು ನೆಲಮಂಗಲ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ MLA ಸಾಹೇಬರು ಕೇಳ್ಕೊಳ್ಳೋದಿಷ್ಟೇ, ಇಂಥ ಒಂದು ಗೋಮಾಳ ಇರುವಂಥದ್ದನ್ನ ಎಲ್ಲಾದರೂ ಸರಿ ಒಂದು ಅಂಗೈಯಾಗ್ಲ ಜಾಗ ಕೊಟ್ಟರೆ ಒಂದು ಪುಣ್ಯ ಕಟ್ಕೊಳ್ಳಿ ಅಂತ ನಾನು ದೇವ್ರ ನಾಮದಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಸರ್, ನೀವು ಎಲ್ಲಿದ್ದರೂ ಸಹ ಈ ಒಂದು ವಿಷಯದಲ್ಲಿ ಒಂದು ಸಹಾಯದ ಹಸ್ತ ನಿಮ್ಮ ಮುಖಾಂತರ ದೇವರು ತಲುಪಿಸ್ಬೇಕು ಅಂತ ನಾನು ಒಂದು ಸರ್ಕಾರಕ್ಕೂ ಆಗಲಿ, ಒಂದು ನಮ್ಮ ಅಧ್ಯಕ್ಷರಿಗಾಗಲಿ ಒಂದು ಮನವಿ ಮಾಡ್ಕೊತಿದ್ದೀವಿ. ದಯವಿಟ್ಟು ಈ ಒಂದು ಆಶ್ರಮಕ್ಕೆ ಸಹಾಯದ ಹಸ್ತ ಮಾಡಬೇಕಾಗಿ ದೇವ್ರ ನಾಮದಲ್ಲಿ ನಾನು ಕೋರ್ಕೊತಾ ಇದ್ದೀನಿ. ದಯವಿಟ್ಟು ಸಹಾಯ ಮಾಡಿ ಸರ್. ದಯವಿಟ್ಟು ಸರ್, ನಿಮಗೆ ಮನವಿ ಮಾಡ್ಕೊತಾ ಇದೀವಿ. ನಿಮ್ಮ ದೇವರು, ನಿಮ್ಮ ಹೆಂಡ್ರ ಮಕ್ಕಳು ಆರೋಗ್ಯ ಚೆನ್ನಾಗಿರ್ಲಿ. ದಯವಿಟ್ಟು ಇಂಥ ಅನಾಥರಿ ಮಾಡಿ ಸರ್, ಇಂಥ ಅನಾಥರಿ ಮಾಡಿ, ಒಳ್ಳೇದಾಗಲಿ. ನೋಡಿ, ನಮ್ಮಂಥವ್ರು ಬೇಡ, ದೇವ್ರು ನಮಗೆ ಚೆನ್ನಾಗಿ ಕೊಟ್ಟಾನೆ. ಇಂಥವ್ರಿಗೆ ಮಾಡಿ, ಇಂಥವ್ರಿಗೆ ಮಾಡ್ರೆ ನಮಗೂ ಅನುಕೂಲ, ನಿಮಗೂ ಒಳ್ಳೇದು ಮಾಡ್ತಾನೆ ದೇವರು. ಯಾವ್ದನ್ನ ಒಂದು ರೂಪದಾಗ ಮಾಡ್ತಾನೆ. ಎಂತೆಂಥದ್ದು ಇದು ಮಾಡ್ತಾನೆ ಸರ್, ಇದೊಂದು ಮಾಡಿ ನಾವು ಮನವಿ ಮಾಡ್ಕೊಡೋದು. ನಾನೊಬ್ಬ ಆಟೋ ಚಾಲಕ, ಇದೊಂದು ಮಾಡ್ಕೊಡಿ ಸರ್. ಗಂಗಾಧರನ್ ಪಾಪ ನಮ್ಮ ಸ್ನೇಹಿತ ಅವತ್ತಿಂದನೂ ಕಷ್ಟಕ್ಕೆ ಬಂದಿರೋದು ನಾವು. ಇವತ್ತು ಕಷ್ಟ ನೋಡಿ, ಕಷ್ಟ ಇದ್ರೂ ಪಾಪ ಇಷ್ಟು ಜನ 40 ಜನ ಇದು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಅದೊಂದು ಮನವಿ ಸರ್. ಯಾಕೆಂದರೆ ನನಗೆ ನಿಜವಾಗ್ಲೂ ನನ್ನ ಸ್ನೇಹಿತನೇ ಈ ಥರ ಬೇಡ್ತಾವನೆ ಅಂದರೆ, ದಯವಿಟ್ಟು MLA ಸರ್, ನಮ್ಮ ನೆಲಮಂಗಲ ತಾಲೂಕಿನ NS ಶ್ರೀನಿವಾಸ್ ಸರ್, ನಿಮ್ಮ ಕೈ ಮುಗಿದು ಬೇಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ನಾನು ಸೇವೆನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತಲುಪುತ್ತೋ ಇಲ್ಲವೋ ಗೊತ್ತಿಲ್ಲ, ತಲುಪೋವರೆಗೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಇಷ್ಟು ಜನರನ್ನು ಸಾಕ್ತಾ ಇದ್ದೀನಿ ಪ್ರಾಮಾಣಿಕವಾಗಿ. ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಮ್ಮ ಪ್ರಚಾರಕ್ಕಾಗಿ ಅಲ್ಲ, ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಏನಾದರೂ ಒಂದೊಂದು ನಿಮ್ಮ ಕೈಲಾಗುವ ಸಹಾಯವನ್ನು ಮಾಡ್ಬೋದು. ನಿಮಗೂ ಕೂಡ ತುಂಬ 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 ಧನ್ಯವಾದಗಳು. ಹಾಗೆ ನಿನಗೆ ಹೇಗೆ ಅನ್ನಿಸ್ತು ನಿಮ್ಮ ಅಪ್ಪ ಅಮ್ಮ ಈ ಥರ ಕರ್ಕೊಂಡ್ಬಂದಿ? ಅದು ನಿಮ್ಮ ತಂದೆಯರ ಫ್ರೆಂಡೇ ನಾನು. ಅಣ್ಣ, ಇವಾಗ ಬರ್ತಡೇ ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ದೊಡ್ಡ ಹಾಲಲ್ಲಿ ಪಾರ್ಟಿ ಮಾಡ್ತಾರಣ್ಣ. ಹೌದು, ನಮ್ಮ ಅಪ್ಪ ಅಮ್ಮನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತಿತ್ತಣ್ಣ. ಈ ತರ ಬಡವ್ರಿಗೆ ಸೇವೆ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯ್ತಣ್ಣ. ಇಲ್ಲಿ ನೀವು ಅಷ್ಟೇ ಮೆಂಟಲ್ ಇರೋರು, ಅಂಗವಿಕಲ ಆಗಿರೋರು ಎಲ್ಲಾನು ನೋಡ್ಕೊಂತಿದ್ದೀರಾ. ಅದು ಆಟೋ ಡ್ರೈವರ್ ಆಗಿ ಎಲ್ಲ ನೋಡ್ಕೊಂತಿದ್ದೀರಾ. ನಿಮ್ಗೆ ಕೈ ಮುಗಿಬೇಕಣ್ಣ. ಇಲ್ಲ, ಈಗ ಆ ಥರ ಏನಿಲ್ಲ. ನಿಮ್ಮ ತಂದೆ ಫ್ರೆಂಡ್ ಆಗಿ ಒಂದು ಚಿಕ್ಕ ಸೇವೆ ಮಾಡ್ತಿದ್ದೀನಿ. ಅದ್ರ ಜೊತೆ ನಿಮ್ಮ ತಂದೆ ತಾಯಿ ಇಬ್ರು ಕೈ ಜೋಡಿಸಿದ್ದಾರೆ. ಒಳ್ಳೇದಾಗ್ಲಿ. ಈ ತರ ನೀನು ಒಂದು 5-6 ಜನಕ್ಕೆ ಹೆಲ್ಪ್ ಮಾಡೋ ಅಂತ ನಾನು ಚೆನ್ನಾಗಿ ಓದು. ಅಪ್ಪ ಅಮ್ಮನ ನನ್ಗೂ ಆಸೆ ಐತೆ, ನಾನು ಒಂದ್ ದೊಡ್ಡ ಆಶ್ರಮ ಕಟ್ಬೇಕು ಅನ್ಕೊಂಡಿದ್ದೀನಿ. ನನ್ನ ದೊಡ್ಡ ಮಾಡು, ಸಪೋರ್ಟ್ ಮಾಡ್ತೀನಿ ಅಣ್ಣ. ನಾನು ನಿಜ ಅನ್ಕೊಂಡಿರ್ಲಿಲ್ಲ ಈ ತರ ಎಲ್ಲ ಇರ್ತಾರೆ ಅಂತ. ಫಸ್ಟ್ ಟೈಮ್ ನೋಡಿ ನಿಜ ದುಃಖ ಆಯ್ತೈತೆ. ಯಾಕಂದ್ರೆ ನೋಡು, ಇವರೆಲ್ಲ ತಂದೆ ತಾಯಿ ಇದ್ದವರೇನೆ, ಆದ್ರೆ ಇವ್ರ ತಂದೆ ತಾಯಿನ ಇವ್ರ ಜಮೀನು, ಇವ್ರ ದುಡ್ಡು, ಇವ್ರ ಒಡವೆ ಎಲ್ಲ ಕಿತ್ಕೊಂಡು ಆಚೆ ಹಾಕಿರೋರು. ಇವರೆಲ್ಲ ರೋಡಲ್ಲಿ ಇದ್ದಾಗ ಅಂಥವ್ರನ್ನ ಗುರುತಿಸಿ ನಮ್ಮ ಪೊಲೀಸರಾಗಲಿ, ಸಾರ್ವಜನಿಕರಾಗಲಿ, ನಾನು ಅಥವಾ ಎಲ್ಲರನ್ನೂ ಕರ್ಕೊಂಡ್ಬಂದು ಒಂದು ನಮ್ಮ ಕೈಲಾಗಿದ್ದು ದೇವರು ಎಲ್ಲ ಅಣ್ಣ ತಮ್ಮಂದಿರುಗಳು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಣ್ಣದಾಗಿ ಸೇವೆ ಮಾಡ್ತಾ ಗೊತ್ತಾಯ್ತು. ಹೀಗೆ ಜನರು ಮತ್ತೆ ಎಲ್ಲರೂ ಅಷ್ಟೇ ಕೇಳ್ಕೊಳೋದು ಇಷ್ಟೇ, ಪಾರ್ಟಿಗಳು ಅದೆಲ್ಲ ಅಂತ ವೇಸ್ಟ್ ಮಾಡೋದು ದುಡ್ಡೇ ಬೇಡ. ಇಂಥವ್ರಿಗೆ ಸಹಾಯ ಮಾಡಿ, ಬಡವ್ರಿಗೆ ಸಹಾಯ ಮಾಡಿ, ಮತ್ತೆ ಅಂಗವಿಕಲರು ಇರ್ತಾರೆ ಆಶ್ರಮಕ್ಕೆ ಸಹಾಯ ಮಾಡಿ, ರೋಡಲ್ಲೆಲ್ಲ ಇರ್ತಾರೆ ಆಶ್ರಮ, ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಕೇಳ್ತಿದ್ದೀನಿ. ನಮ್ಮ MLAಗೂ ಅಷ್ಟೇ ಒಂದು ಜಾಗ, ಗೋಮಾಳದ ಜಾಗ ಇವ್ರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಒಂದು ಜಾಗ ಇಲ್ಲ. ಪ್ಲೀಸ್ ಇವ್ರಂತವ್ರಿಗೆ ಸಹಾಯ ಮಾಡಿ ಪ್ಲೀಸ್. ಇದು ಇಷ್ಟೇ, ಈ 2 ಮಾತು ಹೇಳ್ತೀವಿ. ನಮಸ್ಕಾರ.